ಇವತ್ತು ನಾವು ಮೂಡುಬಿದಿರೆಯಲ್ಲಿ ನಮ್ಮ ಪಕ್ಷದ ಕಚೇರಿ ಹಾಗೂ ಮಾಹಿತಿ ಹಾಗೂ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೇವೆ. ಬಹುಶಃ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ಇತ್ತೀಚೆಗೆ ಆಯ್ಕೆಯಾಗಿ ಹೋದಂತಹ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು, ಎಂಪಿಗಳನ್ನು, MLAಗಳನ್ನು ಕೋಟಿ ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿಕೊಂಡು ಕೆಲವು ಜಾತ್ಯತೀತರು ಅಂತ ಕಳಿಸಿಕೊಳ್ಳುವಂತಹ ಪಕ್ಷಗಳೇ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಒಂದು ಕಾಲಘಟ್ಟದಲ್ಲಿ ಆ ರಾಜಕೀಯ ಪಕ್ಷಗಳಿಗೆ ಕಚೇರಿಗಳೇ ಇಲ್ಲದಂತಹ ಸಂದರ್ಭಗಳಲ್ಲಿ ಕೆಲವು ಕಚೇರಿಗಳನ್ನು ಕೇವಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ, ಚುನಾವಣೆಗೆ 1 ವಾರ ಅಥವಾ 2 ವಾರ ಒಂದು ಕಚೇರಿಯನ್ನು ತೆರೆದು ಆ ನಂತರ ಚುನಾವಣೆಯಿಂದ ಮುಗ್ದ ಕೂಡಲೇ ಅದಕ್ಕೆ ಬಾಗಿಲು ಹಾಕಿ ಹೋಗುವಂತಹ ಈ ಸಂದರ್ಭದಲ್ಲಿ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಜಿಲ್ಲೆಯ, ಈ ರಾಜ್ಯದ, ಈ ದೇಶದ ಪ್ರತಿ ಹಳ್ಳಿಯಿಂದ ಜಿಲ್ಲಾ ಮಟ್ಟದವರೆಗೂ ಕೂಡ ನಾವು ಕಚೇರಿಗಳನ್ನು ತೆರೆದುಕೊಂಡು ನಾವು ಸಾರ್ವಜನಿಕ ಸೇವೆಗಳನ್ನು ಮಾಹಿತಿ ಹಾಗೂ ಸೇವಾ ಕೇಂದ್ರದ ಮೂಲಕ ಸಾರ್ವಜನಿಕ ಸೇವೆಗಳನ್ನು ಕೂಡ ನೀಡುವಂತಹ ಒಂದು ಕೆಲಸ ಇವತ್ತು ಈ ದೇಶದಲ್ಲಿ ನಡೀತಾ ಇದ್ದರೆ ಅದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಿಂದ ಮಾತ್ರ. ಯಾಕೆಂತ ಹೇಳಿದರೆ ಇತ್ತೀಚಿನ ಕೆಲವು ಬೆಳವಣಿಗೆಗಳಿಂದ, ಇತ್ತೀಚೆಗೆ ನಿಮಗೆ ಗೊತ್ತಿರಬಹುದು, BJP ನೇತೃತ್ವದ ಈ ಸರ್ಕಾರ ಕಾನೂನನ್ನು ದುರುಪಯೋಗಪಡಿಸಿಕೊಂಡು, ಅದೇ ರೀತಿ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಂಡು ಇಲ್ಲಿ ನಮ್ಮ ಕಚೇರಿಗಳ ಮೇಲೆ ಅಕ್ರಮವಾಗಿ, ಅನ್ಯಾಯವಾಗಿ ಬೀಗ ಜಡಿದು ನಾವು ಸಾವಿರಾರು ಮಂದಿ ಸಾರ್ವಜನಿಕರಿಗೆ, ಬಡವರಿಗೆ ಸೇವೆ ನೀಡುತ್ತಾ ಇರುವಂತಹ ಮಾಹಿತಿ ಕೇಂದ್ರದ ಮೇಲೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 14 ಕಡೆಗಳಲ್ಲಿ ಬೀಗ ಜಡಿದು ನಮ್ಮ ಈ ಒಂದು ರಾಜಕೀಯ ಬೆಳವಣಿಗೆಯನ್ನು ತಡೆಯೊಡ್ಬಹುದು ಅಂತ ಭಾವಿಸಿದರೆ ಅದಕ್ಕೆ ಪ್ರತಿರೋಧವಾಗಿ ನಾವಿವತ್ತು ಪ್ರತಿ ಗ್ರಾಮಗಳಲ್ಲಿಯೂ ಕೂಡ ಈ ರೀತಿಯಾದಂತಹ ಮಾಹಿತಿ ಸೇವಾ ಕೇಂದ್ರಗಳನ್ನು ತೆರೆಯುವ ಮೂಲಕ ಸಾರ್ವಜನಿಕರಿಗೆ ಸೇವೆ ಒಡ್ಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅಂತ ಹೇಳುವಂತ ಒಂದು ಸಂದೇಶವನ್ನು ಇವತ್ತು ನಾವು ಈ ಮೂಡುಬಿದಿರೆಯಲ್ಲಿ ಕೊಡಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ನಿಮಗೆ ಗೊತ್ತಿರಬಹುದು, ನಮ್ಮ ಸಾರ್ವಜನಿಕ ಸೇವಾ ಕೇಂದ್ರಗಳು ಕಳೆದ 4-5 ವರ್ಷಗಳಿಂದ ಇಲ್ಲಿನ ಬಡ ಜನತೆಯ BPL ಕಾರ್ಡುದಾರರ ಅವರಿಗೆ ಸರ್ಕಾರದಿಂದ ಸಿಗಬೇಕಾದಂತಹ ಸವಲತ್ತುಗಳನ್ನು, ಸರ್ಕಾರದಿಂದ ಸಿಗಬೇಕಾದಂತಹ ಬೇರೆ ಬೇರೆ ಯೋಜನೆಗಳನ್ನು ಉಚಿತವಾಗಿ ಕೊಡುವ ಮೂಲಕ ನಮ್ಮ ಸ್ಥಳೀಯ ಕಾರ್ಯಕರ್ತರು ಗ್ರಾಮ ಮಟ್ಟದಲ್ಲಿ ನಿರ್ವಹಿಸ್ತಾ ಇರುವಂತಹ ಈ ಕಚೇರಿಗಳಿಗೆ ಆಗಿರ್ತದೆ ಇಲ್ಲಿನ ಪೊಲೀಸ್ ಇಲಾಖೆಯ ಮೂಲಕ ಇಲ್ಲಿನ ಸರ್ಕಾರ ಬೀಗ ಜಡಿದಂಥದ್ದು. ಯಾವುದೇ ನೋಟಿಸ್ ನೀಡದೆ, ಯಾವುದೇ ಮುನ್ಸೂಚನೆ ನೀಡದೆ ಸುಳ್ಳು ಸುದ್ದಿಗಳನ್ನು ಮಾಡಿಕೊಂಡು ನಮ್ಮ ಕಚೇರಿಗಳನ್ನು ಇವತ್ತು ಸೀಲ್ ಮಾಡಿದ್ದಾರೆ. ಇದರಿಂದ ನಮಗೆ ಸಾರ್ವಜನಿಕ ಸೇವೆಗೆ ಒಂದಷ್ಟು ತೊಡಕಾಗಿದೆ. ಆದರೆ ಒಂದನ್ನು ಅರ್ಥ ಮಾಡಿಕೊಳ್ಬೇಕು, ನಾವು ಇಲ್ಲಿ ಕಚೇರಿ ತೆರೆಯುವಂಥದ್ದು ಕೇವಲ ಚುನಾವಣಾ ಉದ್ದೇಶಗಳಿಗೆ ಮಾತ್ರವಾಗಿ ಅಲ್ಲ. ಇದು 24x7 ರೀತಿಯಲ್ಲಿ ಕೆಲಸ ಮಾಡುವಂತಹ ಈ ರಾಜಕೀಯ ಪಕ್ಷವಾಗಿದೆ. ಆದ ಕಾರಣ ಈ ಜನರ ಸಮಸ್ಯೆ ಏನು ಅಂತ ಅರಿತುಕೊಂಡು ಆ ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿ ಕೊಡುವಂತಹ ನಿಟ್ಟಿನಲ್ಲಿ ನಾವಿವತ್ತು ಈ ಸೇವೆಗಳನ್ನು ನೀಡಿಕೊಂಡು ಬರ್ತಾ ಇದ್ದೇವೆ. ಕಳೆದ 70 ವರ್ಷಗಳಿಂದ ಈ ದೇಶವನ್ನು ಆಳಿದಂತಹ ಕಾಂಗ್ರೆಸ್ ಇರಬಹುದು, BJP ಇರಬಹುದು, ಜನತಾ ಪರಿವಾರ ಇರಬಹುದು, ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ಸೇವೆಗಳನ್ನು ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಸಮರೋಪಾದಿಯಲ್ಲಿ ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಮಾಡಿಕೊಂಡು ಬರ್ತಾ ಇದೆ. ಬಹುಶಃ ಇದು ನಮ್ಮ ರಾಜಕೀಯ ವಿರೋಧಿಗಳಿಗೆ, ಅದೇ ರೀತಿ ಸೈದ್ಧಾಂತಿಕ ವಿರೋಧಿಗಳಿಗೆ ಇದು ಬಹಳ ಅವರ ಕಣ್ಣು ಕುಕ್ಕಲಿಕ್ಕೆ ಆರಂಭವಾಗಿದೆ. ಆದ ಕಾರಣ ಇಂತಹ ನೀಚ ಕೆಲಸವನ್ನು ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಆತ್ಮೀಯರೇ, ನಮ್ಮದು ಸಾಮಾಜಿಕ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇರುವಂತಹ ಒಂದು ರಾಜಕೀಯ ಪಕ್ಷವಾಗಿದೆ. ಕಳೆದ 13 ವರ್ಷಗಳಿಂದ ನಾವು ನಡೆಸಿಕೊಂಡು ಬಂದಿರುವಂತಹ ಹೋರಾಟಗಳು, ನಮ್ಮ ಪ್ರತಿಭಟನೆಗಳು, ನಮ್ಮ ಹಕ್ಕೊತ್ತಾಯಗಳು, ಅದೇ ರೀತಿ ನಾವು ನಮ್ಮ ನಿಲುವುಗಳನ್ನು ನೋಡಿದರೆ ನಿಮಗೆ ಅರ್ಥವಾಗಲಿಕ್ಕೆ ಸಾಧ್ಯವಿದೆ. ಸುಮಾರು 2800 ರಾಜಕೀಯ ಪಕ್ಷಗಳಿರುವಂತಹ ಈ ದೇಶದಲ್ಲಿ
2800ಕ್ಕಿಂತಲೂ ಹೆಚ್ಚು ರಾಜಕೀಯ ಪಕ್ಷಗಳಿರುವಂತಹ ಈ ದೇಶದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷವೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ನಡೆಯನ್ನು ವಿಮರ್ಶಿಸ್ತಾ ಇದೆ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ದಮನಿಸಲಿಕ್ಕೆ ಯಾವ ದಾರಿ ಇದೆ ಅಂತ ನೋಡ್ತಾ ಇದೆ ಅಂತ ಹೇಳಿದ್ರೆ, ಈ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋಗ್ತಾ ಇರುವಂತಹ ದಾರಿ ಅದು ಸರಿಯಾದ ದಾರಿಯಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು 2023ಕ್ಕೆ ಚುನಾವಣೆ ಇನ್ನೇನು ಕೆಲವೇ ದಿವಸಗಳಲ್ಲಿ ಘೋಷಣೆಯಾಗಲಿಕ್ಕೆ ಬಾಕಿ ಇದೆ. ಈಗಾಗಲೇ ಈ 2018-23 ಈ ಅವಧಿ ಮುಗೀತಾ ಬಂತು. ಇವತ್ತು ಈ ರಾಜ್ಯದಲ್ಲಿ ನಿಮಗೆ ಗೊತ್ತಿರಬಹುದು, ಈ ರಾಜ್ಯ ಕಂಡು ಕೇಳರಿಯದಂತಹ ಬಹಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರಗಳಿಂದ, ಜನವಿರೋಧಿ ನೀತಿಗಳಿಂದ ಈ ರಾಜ್ಯ ಇವತ್ತು ಯಾವ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದೆ ಅಂತ ಹೇಳುವಂಥದ್ದನ್ನು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಿದೆ. ಆದರೆ ಇದನ್ನು ಪ್ರಶ್ನಿಸಲಿಕ್ಕೆ ಬೇಕಾದಂತಹ ವಿರೋಧ ಪಕ್ಷಗಳು ಕೂಡ ಮೌನಕ್ಕೆ ಶರಣಾಗಿ ಈ ಆಡಳಿತ ನಡೆಸುವಂತಹ ರಾಜಕೀಯ ಪಕ್ಷಕ್ಕೆ ಬೇಕಾಬಿಟ್ಟಿಯಾಗಿ ಅನುಕೂಲ ಸಂದರ್ಭದಲ್ಲಿ ಯಾವ ರಾಜಕೀಯ ಪಕ್ಷಗಳಿಗೂ ಕೂಡ ಇಲ್ಲಿರುವಂತಹ ಪ್ರಾದೇಶಿಕ ಪಕ್ಷ ಇರಬಹುದು, ರಾಷ್ಟ್ರೀಯ ರಾಜಕೀಯ ಪಕ್ಷಗಳಿರ್ಬಹುದು, ಹಲವಾರು ದಶಕಗಳು ಈ ರಾಜ್ಯವನ್ನು ಆಳಿದಂತಹ ರಾಜಕೀಯ ಪಕ್ಷಗಳಿರ್ಬೋದು, ಈ ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ಇಲ್ಲಿ ಚುನಾವಣೆಗೆ ಹೋಗ್ಲಿಕ್ಕೆ ಧೈರ್ಯ ಇವತ್ತು ಕೂಡ ಬರ್ತಾ ಇಲ್ಲ. ಇನ್ನೂ ಕೂಡ ಅವರು ಚುನಾವಣೆಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿಕ್ಕೆ ಅವರಿಂದ ಸಾಧ್ಯವಾಗಿಲ್ಲ. ನಿಮಗೆ ಗೊತ್ತಿರಬಹುದು, ಇಲ್ಲಿ ಚುನಾವಣೆ ಘೋಷಣೆ ಆದ ನಂತರ ನಾಮಿನೇಷನ್ ಸಲ್ಲಿಸುವಂತಹ ಅವಧಿಯ ಕೊನೆಯ ದಿವಸವಾಗಿರ್ತದೆ ಇವರಿಗೆ ಬಿ ಫಾರಂ ಸಿಗುವಂಥದ್ದು. ಆ ಬಿ ಫಾರಂ ಅನ್ನು ಹೆಲಿಕಾಪ್ಟರ್ನಲ್ಲಿ, ವಿಮಾನದಲ್ಲಿ ಡೆಲ್ಲಿಯಿಂದ, ಬ್ಯಾಂಗ್ಳೂರಿನಿಂದ ತಂದು ಇವರಲ್ಲಿ ಚುನಾವಣಾಧಿಕಾರಿಗೆ ಸಲ್ಲಿಸುವಂಥ ವ್ಯವಸ್ಥೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವಿದೆ. ಆದರೆ ಈ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಮುಂಚಿತವಾಗಿ 2-3 ತಿಂಗಳು ಮೊದಲಾಗಿ ನಮ್ಮ ಚುನಾವಣೆಗೆ ಅಭ್ಯರ್ಥಿ ಯಾರು ಅಂತ ಹೇಳಿಕೊಂಡು ನಾವು ಘೋಷಣೆ ಮಾಡಿ ನಾವು ಚುನಾವಣೆಗೆ ಸನ್ನದ್ಧರಾಗಿ ನಮ್ಮ ಅಭ್ಯರ್ಥಿ ಇವತ್ತು ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ. ಕ್ಷೇತ್ರದ ಜನರ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ. ಇಲ್ಲಿನ ಸಮಸ್ಯೆಗಳು ಏನು ಅಂತ ಹೇಳುವಂಥದ್ದು ಪಟ್ಟಿ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡಬೇಕು ಅಂತಾದರೆ ಅದು ಇಚ್ಛಾಶಕ್ತಿ ಇರುವಂತಹ ರಾಜಕೀಯ ಪಕ್ಷದಿಂದ ಮಾತ್ರ ಸಾಧ್ಯವಾಗಲಿಕ್ಕೆ ಸಾಧ್ಯವಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಚುನಾವಣೆಗೆ ಸ್ಪರ್ಧಿಸಬೇಕು, ಅಲ್ಲಿಂದ ಚುನಾವಣೆಗೆ ನಾಮಿನೇಷನ್ ಬಿ ಫಾರಂ ಸಿಗಬೇಕು ಅಂತ ಆದರೆ ಅದಕ್ಕೆ 3-5 ಲಕ್ಷ ರೂಪಾಯಿ ಲಂಚ ಕೊಡಬೇಕು. ಲಂಚ ಅಲ್ಲ, ಅವರ ಪಕ್ಷಕ್ಕೆ ದೇಣಿಗೆ ಕೊಡಬೇಕು. ಆ ನಂತರ ಕೋಟ್ಯಾಂತರ ರೂಪಾಯಿ ಖರ್ಚು. ಅಲ್ಲಿ ತುಂಬ ಮಂದಿ ಇರ್ತಾರೆ. ಮತ್ತೆ ಇವರ ಗಾಡ್ ಫಾದರ್ಗಳ ಕಾಲು ಹಿಡಿದು ಬೇಡಿ ಅಲ್ಲಿ ಹೋಗಿ ಟಿಕೆಟ್ ಪಡೆದುಕೊಂಡು ಬಂದು ಇಲ್ಲಿ ಚುನಾವಣೆಗೆ ಅದನ್ನು ಹಾಕಿ ಆ ಅಭ್ಯರ್ಥಿ ಚುನಾವಣೆಗೆ ನಾಮಿನೇಷನ್ ಸಲ್ಲಿಸಿದ ನಂತರವಾಗಿರ್ತದೆ ಆ ಕ್ಷೇತ್ರದ ಜನತೆಗೆ ಅವರು ಯಾರು ಅಂತ ಪರಿಚಯ ಆಗುವಂಥದ್ದು. ಈ ರೀತಿಯಾಗಿರ್ತದೆ ಈ ದೇಶದ, ಈ ರಾಜ್ಯದ ಚುನಾವಣಾ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇರುವಂಥದ್ದು. ಮತ್ತೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು, ಸುಳ್ಳು ಆಮಿಷಗಳನ್ನು ನೀಡಿಕೊಂಡು, ಸೀರೆಯನ್ನು, ಹಣವನ್ನು, ಕುಕ್ಕರನ್ನು ವಿತರಣೆ ಮಾಡಿಕೊಂಡು ಜನರನ್ನು ಮಂಕಮರುಳು ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧಿಸುವಂತಹ ಒಂದು ವ್ಯವಸ್ಥೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವಾಗ ನಾವು ಕಳೆದ 7ನೇ ತಾರೀಕಿನಂದು, ಜನವರಿ 7ನೇ ತಾರೀಕಿನಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಂ ಕೆ ಫೈಜಿ ಸಾಹೇಬರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ 50 ಕ್ಷೇತ್ರಗಳಲ್ಲಿ 50 ಕ್ಷೇತ್ರಗಳ ಹೆಸರುಗಳನ್ನು, 10 ಕ್ಷೇತ್ರಗಳ ಪಟ್ಟಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಆ 10 ಕ್ಷೇತ್ರದ ಪಟ್ಟಿಯನ್ನು ಬಿಡುಗಡೆ ಮಾಡುವಾಗ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ದೊಡ್ಡ ಚರ್ಚೆಗಳಾಗ್ತಾ ಇದೆ. ಕೆಲವು ಹಲ್ಲು ಕಿತ್ತಂತಹ ಹಾವುಗಳು ಬಿಲದಿಂದ ಹೊರಗೆ ಬಂದು ಬುಸುಗುಟ್ಲಿಕ್ಕೆ ಶುರು ಮಾಡಿದೆ. ಅದು ಆ ಟೀಮು, ಅದು ಅವರು ಹಾಗೆ ಮಾಡ್ತಾರೆ, ದುಡ್ಡು ತೆಕೊಳ್ತಾರೆ ರಾಜಕೀಯಕ್ಕೆ. ಇಂತಹ ಕ್ಷುಲ್ಲಕ ಆರೋಪಗಳನ್ನು ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಲಿಕ್ಕೆ ಸಾಧ್ಯವಾಗದಂತೆ ನಾವು ಈ ರಾಜ್ಯದ ಜನತೆಯಲ್ಲಿ ಹೇಳಲಿಕ್ಕೆ ಇರುವುದೇನು ಅಂತ ಹೇಳಿದರೆ, ನಿಮಗೆ ಕಳೆದ 13 ವರ್ಷಗಳಲ್ಲಿ ನಮ್ಮ ಹೋರಾಟಗಳು, ನಮ್ಮ ಚಳುವಳಿಗಳು ನೀವು ನೋಡಿರ್ಬೋದು. ಯಾವ ರೀತಿಯಾಗಿ ನಾವು ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದನ ಮಾಡಿಕೊಂಡು ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದು ಪ್ರವಾಹ ಬರುವಾಗ ಇರಬಹುದು, ಅದು ಸಾಂಕ್ರಾಮಿಕ ರೋಗಗಳ ಸಂದರ್ಭಗಳಲ್ಲಿ ಇರಬಹುದು, ಅಥವಾ ಅದು ಬೇರೆ ಬೇರೆ ರೀತಿಯಾದಂತಹ ಪ್ರಕೃತಿ ವಿಕೋಪಗಳು ಸಂಭವಿಸಿದಾಗಿರ್ಬೋದು, ಸರ್ಕಾರದಿಂದ ಕಾನೂನು ಉಲ್ಲಂಘನೆಯಾಗಿ ಜನವಿರೋಧಿ ನಿಲುವುಗಳು ಬಂದಾಗಿರ್ಬೋದು. ಆ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ನಾವು ಜನರೊಂದಿಗೆ ದೃಢವಾಗಿ ನಿಂತುಕೊಂಡು ನಾವು ಈ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೇವೆ. ಬಹುಶಃ ಅದರಿಂದ ಇಲ್ಲಿ ನಮಗೆ ನೈತಿಕತೆ, ಈ ರಾಜ್ಯದಲ್ಲಿ ನೈತಿಕತೆ ಇರುವಂತಹ ಏಕೈಕ ಪಕ್ಷ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗಿದೆ. ಆದ ಕಾರಣ ಇದೆಲ್ಲವನ್ನು ಕೂಡ ಗಮನಿಸಿ, ಇದೆಲ್ಲವನ್ನು ಕೂಡ ನೋಡಿಕೊಂಡು ಇವತ್ತು ಸರ್ಕಾರಗಳು ತನ್ನ ಸೈದ್ಧಾಂತಿಕತೆಯನ್ನು ಎದುರಿಸಲಾಗದೆ ಇವತ್ತು
ಹೇಡಿಗಳ ಮೂಲಕ, ಪೊಲೀಸರ ಮೂಲಕ, ತನಿಖಾ ಸಂಸ್ಥೆಗಳ ಮೂಲಕ ನಮ್ಮ ನಾಯಕರನ್ನು ಅಕ್ರಮವಾಗಿ ಬಂಧನ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಿಮಗೆ ಗೊತ್ತಿರಲಿಕ್ಕೆ ಇಲ್ಲ, ಈ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳುವಂಥದ್ದು ಒಂದೋ ಇಬ್ಬರು ನಾಯಕರನ್ನು ಬಂಧಿಸಿದ್ರೆ, ನಮ್ಮ ಕಚೇರಿಗೆ ಬೀಗ ಜಡಿದ್ರೆ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ನೀವು ಆ ಹಗಲುಗನಸನ್ನು ದಯವಿಟ್ಟು ಕಾಣಬೇಡಿ. ನನಗೆ ಇಲ್ಲಿ ಹೇಳಲಿಕ್ಕಿರುವಂಥದ್ದು ಅದೇ ಆಗಿರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಯೋಜನೆಗಳು, ನಮ್ಮ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಕೇವಲ ಬಿಜೆಪಿ ಮಾತ್ರ ಅಲ್ಲ, ಇಲ್ಲಿ ಸೋ ಕಾಲ್ಡ್ ಅಂತ ಕರೆಯುವಂತ ಜಾತ್ಯತೀತ ಪಕ್ಷಗಳು ಕೂಡ ಈ ಕೆಲಸದಲ್ಲಿ ಬಿಜೆಪಿಯೊಂದಿಗೆ, ಬಿಜೆಪಿ ನಾಯಕರ ಬಳಿಗೆ ಕಣ್ಣೀರು ಹಾಕಿಕೊಂಡು SDP ಅನ್ನು ಬ್ಯಾನ್ ಮಾಡಿ ಅಂತ ಹೇಳಿ ಗೋಗರಿಯುವಂತ ಹೀನಾಯ ಸ್ಥಿತಿಗೆ ಇಲ್ಲ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಅಂತ ಹೇಳಿದರೆ ನಿಮ್ಮ ಶವದ ಪೆಟ್ಟಿಗೆಗೆ ಕೊನೆಯ ಮೊಳೆಯನ್ನು ನೀವೇ ಹೊಡೆಯುತ್ತಾ ಇದ್ದೀರಿ ಅಂತ ಹೇಳುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ ಕಾರಣ ಮಾನ್ಯ ಈ ಮೂಡುಬಿದಿರೆ ಕ್ಷೇತ್ರದ ಮತದಾರರ ಬಾಂಧವರಲ್ಲಿ ನನಗೆ ಹೇಳಲಿಕ್ಕೆ ಇರುವಂಥದ್ದು, ಮೂಡುಬಿದಿರೆ ಕ್ಷೇತ್ರ ಅಂತ ಹೇಳುವಂಥದ್ದು ಬಹಳ ವರ್ಷಗಳಿಂದ ಇಲ್ಲಿ ಬಿಜೆಪಿ ಕಳೆದ 2018ರ ಇಸವಿಯಲ್ಲಿ ನೀವು ಪ್ರಥಮವಾಗಿ ಬಿಜೆಪಿಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ. ಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಏರಿದಂಥದ್ದು ಮೂಡುಬಿದಿರೆಯಲ್ಲಿ 2018ರಲ್ಲಿ ಆಗಿದೆ. ಆದ ಕಾರಣ ಇನ್ನು ಮುಂದೆ ಆ ತಪ್ಪನ್ನು ನೀವು ದಯವಿಟ್ಟು ಮಾಡಬೇಡಿ. ನಾವು ಒಂದು ಪ್ರಾಮಾಣಿಕವಾದಂತಹ, ಈ ನಾಡಿನ ಜನರ ಸಮಸ್ಯೆಗಳ ಬಗ್ಗೆ ಬಹಳ ಅರಿವಿರುವಂತಹ ಒಬ್ಬರು ಅಧ್ಯಾಪಕರಾಗಿದ್ದುಕೊಂಡು ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಒಬ್ಬರು ನಾಯಕರನ್ನು ನಾವು ನಿಮ್ಮ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಕೊಟ್ಟಿದ್ದೇವೆ. ಆದ ಕಾರಣ ಈ ಅಭ್ಯರ್ಥಿಯನ್ನು ನೀವು ವಿಧಾನಸಭೆಗೆ ಕಳಿಸುವಂತ ನಿಟ್ಟಿನಲ್ಲಿ ನೀವೆಲ್ಲರೂ ಜೊತೆ ಸೇರಿ ಕೆಲಸ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ, ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ ಭೀಮ್, ಜೈ SDP.